ಹಾಯ್ ಹಲೋ ನಮಸ್ತೆ. ನಮಸ್ತೆ ನಾನು ಪ್ರೀತಿ ರಾಹುಲ್ ಸರೀಕರ್. ಎಲ್ಲರಿಗೂ ಮಾಸ್ಟರ್ ರಾಹುಲ್ ಸರೀಕರ್ ಯೂಟ್ಯೂಬ್ ಚಾನಲ್‌ಗೆ ತಮಗೆ ಪ್ರೀತಿ ಸ್ವಾಗತ. ಇಂದೇನಪ್ಪ ವಿಶೇಷ ಬಂದಾಗ ಪ್ರಮುಖವಾಗಿ ಒಲಿಂಪಿಕ್ಸ್ ಅದಲ್ವಾ ಕ್ರೀಡಾಕೂಟದ ಕುರಿತು ಸಂಪೂರ್ಣ ಮಾಹಿತಿ ನೋಡೋಣ ಅಂತಂದ್ರೆ ಜಿಕೆ ನೋಡೋಣ. ಅಂದ್ರೆ ಗೊತ್ತೇನ್ರಿ ಒಲಿಂಪಿಕ್ಸ್ ಯಾವಾಗ ಸ್ಟಾರ್ಟ್ ಆಯ್ತು? ಒಲಿಂಪಿಕ್ಸ್‌ನ ಪ್ರಕಾರಗಳು ಎಷ್ಟವ? ಅದಲ್ವಾ? ಮೊದಲು ಯಾವಾಗ ನಡೀತು? ಏನ್ ಸುದ್ದಿ ಅಂತಕ್ಕಂತ ನೋಡೋಣ ಅಂತ್ರಿ. ಆಮೇಲೆ ಇತ್ತೀಚೆಗೆ 2024 ಒಲಿಂಪಿಕ್ಸ್ ಐತಲ್ವಾ ಅದು ನೆಕ್ಸ್ಟ್ ಪಾರ್ಟ್‌ನ ನೋಡೋಣ. ಅದಲ್ಲದ್ರೆ ಪ್ರಮುಖವಾಗಿ ಒಲಿಂಪಿಕ್ಸ್ ಏನ್ ಬರ್ತದ? ಏನ್ ಸುದ್ದಿ ಅಂತಕ್ಕಂತ ಮಾಹಿತಿ ಒಂದಿಷ್ಟು ಮಾಹಿತಿ ಹಿಂದಿನ ತರಗತಿಯಲ್ಲಿ ನೋಡೋಣ ಬರೋದಲ್ವಾ. ಇನ್ನೊಂದು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡ್ರಿ. ಎಸ್ ಅದಲ್ವಾ, ಬರ್ರಿ ಪ್ರಮುಖ ನೋಡ್ಕೊಂಡ್ ತಗೋಣಂತ ಪ್ರಮುಖವಾಗಿ ಒಲಿಂಪಿಕ್ಸ್ ಅದಲ್ವಾ, ಈ ಕ್ರೀಡಾಕೂಟ ಅಂತಕ್ಕಂಥದ್ದಲ್ವಾ ಪ್ರಮುಖವಾಗಿ ಗೊತ್ತಿರ್ಲಿ. ನೋಡ್ರಿ ಇವಾಗ ಒಲಿಂಪಿಕ್ಸ್ ಬಂದಾಗ ಈಗ ಕನ್ನಡದ ಅದಲ್ವಾ ಒಲಿಂಪಿಕ್ಸ್ ಅಂತ ಕರೀತಾರೆ. ಕ್ರೀಡಾಕೂಟದ ಗೊತ್ತೇನೆ, ಒಲಿಂಪಿಕ್ಸ್ ಅದಲ್ವಾ ಕ್ರೀಡಾಕೂಟದ ಗೊತ್ತೇನೆ ಮಾಹಿತಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಕಂಪ್ಲೀಟ್ ಏನಪ್ಪ ಅಂದ್ರ ಇನ್ಫಾರ್ಮೇಶನ್ ಅದಲ್ವಾ ಒಲಿಂಪಿಕ್ ಗೇಮ್ಸ್. ನೋಡಿ ಕನ್ನಡ ಮತ್ತು ಇಂಗ್ಲಿಷ್ ಹೇಳೋದಲ್ವಾ ಗೊತ್ತಿರ್ಲಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಒಲಿಂಪಿಕ್ಸ್ ಅಲ್ವಾ ಗೇಮ್ಸ್ ಅಂತಕ್ಕಂಥದ್ದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ. ಪ್ರಮುಖವಾಗಿ ಒಂದ್ ಗೊತ್ತಿರ್ಬೇಕು ಅದಲ್ವಾ. ಈಗ ಒಲಿಂಪಿಕ್ಸ್ ಗೊತ್ತೇನ್ರಿ, ಪ್ರಾಚೀನ ಒಲಿಂಪಿಕ್ಸ್ ಅಂತ ಬರ್ತದೆ. ಅಂದ್ರೆ ಮೀನ್ಸ್ ಏನ್ಸಿಯಂಟ್ ಏನ್ ಗೊತ್ತಿ ಒಲಿಂಪಿಕ್ಸ್ ಅದಲ್ವಾ. ಸರ್ ನಂತರ ಬಂದಾಗ ಆಧುನಿಕ ಒಲಿಂಪಿಕ್ಸ್ ಅಂತಕ್ಕಂಥದ್ದಲ್ವಾ, ಮಾಡರ್ನ್ ಏನ್ ಗೊತ್ತು ಒಲಿಂಪಿಕ್ಸ್ ಅಂತ ಕರೀತಾರೆ ನೋಡೋದು ಅದಲ್ವಾ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಬಗ್ಗೆ ಅದಲ್ವಾ, ಒಲಿಂಪಿಕ್ಸ್ ವಿಧಗಳು ಅದಲ್ವಾ. ಈ ಪ್ರಾಚೀನ ಒಲಿಂಪಿಕ್ ಯಾವಾಗ ಸ್ಟಾರ್ಟ್ ಆಯ್ತು, ಆಧುನಿಕ ಒಲಿಂಪಿಕ್ಸ್ ಯಾವಾಗ ಸ್ಟಾರ್ಟ್ ಆಯ್ತು, IOC ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಬಗ್ಗೆ ನೋಡಮಂತ, ಒಲಿಂಪಿಕ್ಸ್ ನ ವಿಧಗಳು ನೋಡಮಂತದಲ್ವಾ ಗೊತ್ತಿರ್ಲಿ. ಬರ್ರಿ ಫಸ್ಟ್ ಅಂತ ಬಂದಾಗ ಪ್ರಾಚೀನ ಒಲಿಂಪಿಕ್ಸ್ ಅಂತಕ್ಕಂಥ ಬರ್ತಾ ಹೇಳ್ರಿ. ಪ್ರಾಚೀನ ಒಲಿಂಪಿಕ್ಸ್ ಅದಲ್ವಾ, ಒಲಿಂಪಿಕ್ಸ್ ನ ಇತಿಹಾಸ. ಏನ್ಸಿಯಂಟ್ ಏನ್ ಗೊತ್ತ ಒಲಿಂಪಿಕ್ಸ್ ಅಂದ್ರೆ ಪ್ರಾಚೀನ ಒಲಿಂಪಿಕ್ಸ್ ಇತಿಹಾಸ ನೋಡಮ್ ಬರದಲ್ವಾ. ಈ ಪ್ರಮುಖವಾಗಿ ಏನ್ ಗೊತ್ತೇನ್ರಿ, ಪ್ರಾಚೀನ ಒಲಿಂಪಿಕ್ಸ್ ಅಂತಕ್ಕಂಥ ಪ್ರಾರಂಭವಾಗ್ತಾ ಗೊತ್ತೇನ್ ಗ್ರೀಸ್ ದೇಶದ ರಾಜಧಾನಿ ಏನ್ ಗೊತ್ತೇನ್ರಿ ಅಥೆನ್ಸ್ ಅಂತಕ್ಕಂಥಲ್ಲಿ. ನೋಡ್ರಿ ಪ್ರಮುಖವಾಗಿ ಗೊತ್ತಿಲ್ರಿ. ಇವಾಗ ಏನ್ ಗೊತ್ತೇನ್ ಗ್ರೀಕ್ ದೇಶದ ಒಬ್ಬ ರಾಜ್ಯ ಇರ್ತಾನೆ ಅದಲ್ವಾ. ಆ ರಾಜ್ಯ ಇರ್ತಾರಪ್ಪ ಅಂದ್ರೆ ಹೆರಾಕಾಲ್ಸ್ ಅಂತಕ್ಕಂಥ ಯಾರು ಗೊತ್ತೇನ್ರಿ, ಹೆರಾಕಲ್ಸ್ ಅಂತಕ್ಕಂಥಲ್ವಾ. ಹೆರಾಕಲ್ಸ್ ಅಂತಕ್ಕಂಥವ್ರು ಏನ್ ಮಾಡ್ತಾರೆ ಗೊತ್ತೇನು, ಒಬ್ಬ ರಾಜ್ಯ ಇರ್ತಾನದಲ್ವಾ. ಈಗ ಏನ್ ಮಾಡ್ತಾನೆ ಗೊತ್ತೇನ್ರಿ, ಪ್ರಮುಖವಾಗಿ ಇಲ್ಲಿ ಒಲಿಂಪಿಯಾ ಅಂತಕ್ಕಂಥ ಬೆಟ್ಟ ನೋಡ್ರಿ. ಈ ಒಲಿಂಪಿಯಾದಲ್ವಾ, ಈಗ ಒಲಿಂಪಿಯಾ ಅಂತಕ್ಕಂಥ ಬೆಟ್ಟದಾಗ ಏನ್ ಮಾಡ್ತಾರೆ ಗೊತ್ತೇನ್, ಪ್ರಮುಖವಾಗಿ ಮೊಟ್ಟ ಮೊದಲಿಗೆ ಏನ್ ಗೊತ್ತೇನ್ರಿ, ಆ ಗ್ರೀಕ್ ದೇಶದ ರಾಜಧಾನಿ ಏನ್ ಗೊತ್ತೇನ್ರಿ, ಅಥೆನ್ಸ್ ನಗರದ ಏನ್ ಗೊತ್ತೇನ್ ಒಲಿಂಪಿಯಾ ಬೆಟ್ಟದ ಸ್ಟಾರ್ಟ್ ಮಾಡ್ತಾರೆ. ಇವ ನೋಡ್ರಿ ಸ್ಥಳ ಅಂತ ಬಂದಾಗ ಒಲಿಂಪಿಯಾ ಮೈದಾನ ಇದೆ ಎಲ್ಲಿ ಬರ್ತದೆ ಗೊತ್ತೇನ್ರಿ, ಇದೆ ಸರ್ ಗ್ರೀಕ್ ದೇಶದ ಬರ್ತದ ಗೊತ್ತಿರ್ಬೇಕು ಅದಲ್ವಾ. ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಸರ್ ಇವಾಗ ಪ್ರಾಚೀನ ಒಲಿಂಪಿಕ್ ಅಂತಿರಲ್ವಾ, ಯಾವಾಗ ಸ್ಟಾರ್ಟ್ ಆಯ್ತು ಗೊತ್ತೇನ್ರಿ, ಪ್ರಮುಖ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಕ್ರಿಸ್ತ ಪೂರ್ವ 776 ನೋಡ್ರಿ ಪ್ರಾಚೀನ ಒಲಿಂಪಿಕ್ ಅಂತಕ್ಕಂಥದ್ದು ಸ್ಟಾರ್ಟ್ ಯಾವಾಗ ಗೊತ್ತೇನ್ರಿ, 776 ಕ್ರಿಸ್ತ ಪೂರ್ವ 776. ಹಾಗಾದ್ರೆ ಸರ್ ಇದು ನೋಡಿ ಮೊದಲಿನ ಗೊತ್ತೇನು ಕ್ರೀಡೆ ಅಂತಕ್ಕಂಥ 400 ಮೀಟರ್ ಓಟದ ಸ್ಪರ್ಧೆ. ಈ ಹೆರಾಕಲ್ಸ್ ರಾಜ ಇರ್ತಾರೆ ನೋಡ್ರಿ, ಈ ಒಲಿಂಪಿಕ್ ಬೆಟ್ಟದ ಏನ್ ಮಾಡ್ತಾರೆ ಗೊತ್ತೇನ್ರಿ, ಪ್ರಮುಖವಾಗಿ 400 ಮೀಟರ್ ಏನ್ ಗೊತ್ತೇನ್ರಿ ಓಟದ ಏನ್ ಗೊತ್ತೇನ್ರಿ ಸ್ಪರ್ಧೆ ಅಂತಕ್ಕಂಥ ಸ್ಟಾರ್ಟ್ ಮಾಡ್ತಾರೆ. ಈಗ ಕೇಳ್ಬೋದು ನೋಡ್ರಿ, ಪ್ರಾಚೀನ ಒಲಿಂಪಿಕ್ಸ್ ಅಂತಕ್ಕಂಥ ಮೊದಲು ಏನ್ ಗೊತ್ತೇನ್ರಿ ಎಷ್ಟು ಮೀಟರ್ ಓಟ ಐತಿ ಗೊತ್ತೇನ್ರಿ, 400 ಮೀಟರ್ ಓಟದ ಸ್ಪರ್ಧೆ ಆಗಿತ್ತು ಅದಲ್ವಾ. ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ. ಕೇಳ್ತಿರ್ತಾರೆ ನೋಡ್ರಿ, ಇವ್ ಗೌರವ ಏನ್ ಕೊಡ್ತೀರಿ ಸರ್, ಇವ್ ಗೆದ್ದಿರ್ತಾರ ನೋಡ್ರಿ, ಅವ್ರಿಗೆ ಏನ್ ಕೊಡ್ತೀರಿ ಗೊತ್ತೇನ್, ಪ್ರಮುಖವಾಗಿ ಸರ್ ನೋಡ್ರಿ ಇವಾಗ ಏನ್ ಗೊತ್ತೇನ್ರಿ, ಟೂಸ್ ದೇವರ ಕಿರೀಟ ಅಥವಾ ಒಲಿವ ಎಲೆಗಳ ಕಿರೀಟ ಅಂತ ಅಂದ್ರೆ ನೋಡ್ರಿ, ಟೂಸ್ ದೇವರ ಕಿರೀಟ ಅಂತಕ್ಕಂಥದಲ್ವಾ, ಟೂಸ್ ದೇವರ ಅದಲ್ವಾ ಕಿರೀಟ ಅಂತಕ್ಕಂಥ ಕೊಡ್ತೀರಿ. ಮೀನ್ಸ್ ಒಲಿವ ಎಲೆಗಳ ಏನ್ ಗೊತ್ತೇನ್ ಕಿರೀಟ ಕೊಟ್ಬಿಟ್ಟು ಏನ್ ಗೊತ್ತೇನ್ ಶಾಲ್ ಹಚ್ತಿರು, ಸನ್ಮಾನ ಮಾಡ್ತಿರು, ಮನಿ ಕಳಿಸ್ತಿರದಲ್ವಾ. ಬಟ್ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ, ಈ ಪ್ರಾಚೀನ ಒಲಿಂಪಿಕ್ಸ್ ನ ಅಂತ್ಯ ಹಂಗಾಯ್ತು ಅದಲ್ವಾ. ನೋಡ್ರಿ ಅಂತ್ಯ ದ ಎಂಡ್ ಆಫ್ ಏನ್ಸಿಯಂಟ್ ಒಲಿಂಪಿಕ್ಸ್. ಈಗ ನೋಡ್ರಿ ನಿಮ್ಗೆ ಅವಾಗ ಹೇಳ್ದೇನ್ ಗೊತ್ತೇನ್, ಪ್ರಾಚೀನ ಒಲಿಂಪಿಕ್ಸ್ ನ ಪಿತಾಮಹ ಗೊತ್ತೇನ್ರಿ, ಹೆರಾಕಲ್ಸ್ ಅಂತಕ್ಕಂಥ ರಾಜ್ಯ. ಈ ಹೆರಾಕಲ್ಸ್ ಅಂತಕ್ಕಂಥ ರಾಜ್ಯ ಏನ್ ಗೊತ್ತೇನು, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಏನ್ ಗೊತ್ತೇನು ಗ್ರೀಕ್ ದೇಶದ ಸ್ಟಾರ್ಟ್ ಮಾಡ್ತಾನೆ. ಎಷ್ಟು ಓಟ ಹೇಳ್ರಿ, 400 ಮೀಟರ್ ಏನ್ ಗೊತ್ತೇನು ಓಟದ ಸ್ಪರ್ಧೆ ಆರಂಭ ಮಾಡ್ತಾನ್ರಿ. ಅದಕ್ಕೆ ಏನ್ ಗೊತ್ತೇನ್ರಿ, ಈ ಪ್ರಾಚೀನ ಒಲಿಂಪಿಕ್ಸ್ ನ ಪಿತಾಮಹ ಬಂದಾಗ ಹೂ ಇಸ್ ದ ಫಾದರ್ ಆಫ್ ಏನ್ಸಿಯಂಟ್ ಒಲಿಂಪಿಕ್ ಅಂತ ಬಂದಾಗ ಏನ್ ಗೊತ್ತ ಹೆರಾಕಲ್ಸ್ ಅವರು. ಸರ್ ನೋಡಿ ಇವಾಗ ಏನ್ ಗೊತ್ತೇನ್ರಿ, ಈ ಪ್ರಾಚೀನ ಒಲಿಂಪಿಕ್ಸ್ ಅಂತಕ್ಕಂಥ ಏನ್ ಗೊತ್ತೇನ್ರಿ, ಸರ್ ಅತಿ ಹೆಚ್ಚೇನ್ ಗೊತ್ತೇನ್ರಿ, ಯಾರು ಗೆಲ್ತಾರ ಗೊತ್ತೇನ್, ಮೀಲೋ ಅಂತಕ್ಕಂಥ ವ್ಯಕ್ತಿ. ಯಾರು ಗೊತ್ತೇನ್, ಮೀಲೋ ಅಂತಕ್ಕಂಥ ವ್ಯಕ್ತಿ. ಮಾಸ್ತರ ಎಷ್ಟು ಬಾರಿ ಗೆದ್ದಾರಂದ್ರ ನೋಡ್ ಸತತವಾಗಿ ಏನ್ ಗೊತ್ತೇನ್ 6 ಬಾರಿ ಏನ್ ಗೊತ್ತೇನ್ ಇವ್ರಿಗೆ ಗೆದ್ದಾರ ನೋಡ್. ಯಾರು ಗೊತ್ತೇನ್, ಮೀಲೋ ಅಂತಕ್ಕಂಥ. ಅಂದ್ರೆ ಪ್ರಾಚೀನ ಒಲಿಂಪಿಕ್ಸ್ ಅಂತಕ್ಕಂಥದ್ದು ಕಂಟಿನ್ಯೂಸ್ಲಿ ಅದಲ್ವಾ 6 ಸರಿ ಗೆದ್ತಾರೆ ಅಂತ. ಯಾರು ಗೊತ್ತೇನ್ರಿ, ಮೀಲೋ ಅಂತಕ್ಕಂಥವ್ರು ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ನಿಷೇಧ ಮಾಡ್ತಾರ. ಇಲ್ಲಿ ಪ್ರಮುಖ ರೋಮನರ ಆಳ್ವಿಕೆ ಬರುತ್ತಲ್ರಿ ಅವಾಗ ಸರ್ ನಿಷೇಧ ಮಾಡ್ತಾರ ನೋಡ್ರಿ. 393 ಕ್ರಿಸ್ತ ಶಕ ಏನ್ ಗೊತ್ತೇನ್, 300 ಏನ್ ಗೊತ್ತೇನ್ರಿ 93 ಏನ್ ಮಾಡ್ತಾರ ಗೊತ್ತೇನ್ರಿ, ಪ್ರಮುಖ ಏನ್ ಮಾಡ್ತಾರ ಗೊತ್ತೇನ್ರಿ, ನಿಷೇಧ ಅಂತಕ್ಕಂಥ ಮಾಡ್ತಾರ, ಅಂದ್ರೆ ತಡೆ ಹಿಡಿತಾರ. ಯಾರು ನಿಷೇಧಿಸ್ತಾರ, ಯಾರು ತಡೆ ಹಿಡಿತಾರ, ರೋಮನ್ನರ ಚಕ್ರವರ್ತಿ ಏನ್ ಗೊತ್ತೇನ್ರಿ, ಥಿಯೋಡೋಸಿಯಸ್ ಥಿಯೋಡೋಸಿಯಸ್ ಅಂತಕ್ಕಂಥದ್ದು. ಈಗ ನೋಡ್ರಿ ಈ ಗ್ರೀಕ್ ದೇಶನಾಗ ರೋಮನರ ಆಳ್ವಿಕೆ ಮಾಡ್ತಾರ ನೋಡ್ರಿ. ಈ ರೋಮನರ ಚಕ್ರವರ್ತಿ ಏನ್ ಗೊತ್ತೇನ್ರಿ, ಥಿಯೋಡಸಿಯಸ್ ಅಂತಕ್ಕಂಥ ಏನ್ ಮಾಡ್ತಾರೆ ನಿಷೇಧ ಮಾಡ್ತಾರೆ.
ಸರ್ ಇನ್ನೊಂದ್ ಗೊತ್ತಿರ್ಬೇಕು, ಈ ಪ್ರಾಚೀನ ಒಲಿಂಪಿಕ್ಸ್ ಅಂತಕ್ಕಂಥದ್ದು ಸರ್ ಟೋಟಲಿ ಒಲಿಂಪಿಕ್ಸ್ ಗಳು ಎಷ್ಟು ವರ್ಷಕ್ಕೆ ಮಾಡಿತಾವ ಗೊತ್ತ? 4 ವರ್ಷಕ್ಕೆ ಮಾಡಿತಾವ ನೋಡಿ. ಸರ್ ಹಿಂಗ್ ಕೂಡ ಎಕ್ಸಾಮ್ ಕೇಳೋದು ಮುಂಬರುವ ನಿಮ್ಮ ಸರ್ ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, ವಿ ಎಕ್ಸಾಮ್ ಕೇಳೋದಲ್ವಾ ಏನ್ ಗೊತ್ತೇನ್ರಿ? ಈ ಒಲಿಂಪಿಕ್ಸ್ ಅಂತಕ್ಕಂಥ ಎಷ್ಟು ವರ್ಷಕ್ಕೆ ಮಾಡಿತಾವ ಗೊತ್ತೇನ್? 4 ವರ್ಷಕ್ಕೊಮ್ಮೆ. ಅದಲ್ವಾ ಗೊತ್ತಿರ್ಲಿ. ಒಂದು ಪ್ರಾಚೀನ ಒಲಿಂಪಿಕ್ಸ್ ನ ಪಿತಾಮಹ ಗೊತ್ತಿತ್ತು, ಅಂತೆ ಗೊತ್ತಿರಲ್ವಾ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಆಧುನಿಕ ಏನ್ ಗೊತ್ತೇನ್? ಒಲಿಂಪಿಕ್ಸ್ ಅದಲ್ವಾ, ಆಧುನಿಕ ಒಲಿಂಪಿಕ್ಸ್ ನ ಉಗಮ. ಮಾಡರ್ನ್ ಏನ್ ಗೊತ್ತೇನ್? ಒಲಿಂಪಿಕ್ಸ್ ಮಾಡರ್ನ್ ಅದಲ್ವಾ ಒಲಿಂಪಿಕ್ಸ್ ಅದಲ್ವಾ ನೋಡ್ರಿ. ಬ್ಯಾರನ್ ಪಿಯರೆ ಡಿ ಕೂಬರ್ಟ್ ನೋಡ್ರಿ, ಆಧುನಿಕ ಒಲಿಂಪಿಕ್ಸ್ ನ ಪಿತಾಮಹ ಯಾರು ಗೊತ್ತೇನ್? ಬ್ಯಾರನ್ ಪಿಯರೆ ಡಿ ಕೂಬರ್ಟ್ ಅದಲ್ವಾ ನೋಡ್ರಿ. ಪ್ರಾರಂಭ ಮಾಡ್ತಾರಂತ ಶತಮಾನ 19ನೇ ಶತಮಾನದಾಗ ಅದಲ್ವಾ. ಜನರಿಗೆ ಗೊತ್ತಿರ್ಬೇಕು. ಇವಾಗ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಈಗ ಫ್ರಾನ್ಸ್ ದೇಶದಲ್ವಾ ನೋಡ್ರಿ, ಫ್ರಾನ್ಸ್ ದೇಶದ ಏನ್ ಗೊತ್ತೇನ್ರಿ ಶಿಕ್ಷಣ ತಜ್ಞ. ಯಾವ ತಜ್ಞ ಗೊತ್ತೇನ್ರಿ? ಅದಲ್ಲ ಶಿಕ್ಷಣ ನೋಡ್ರಿ ತಜ್ಞ ಅಂತ ಕರೀತಾರೆ. ಯಾರಿಗ್ ಕರೀತಾರ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು. ಇವಾಗ ಬ್ಯಾರನ್ ಏನ್ ಗೊತ್ತೇನ್? ಬ್ಯಾರನ್ ಪಿಯರೆ ಡಿ ಕೂಬರ್ಟ್ ಅವನಿಗೆ ಕರೀತಾರೆ. ಸರ್ ಇವಾಗ ಇವ್ರಿಗ ಫ್ರಾನ್ಸ್ ದೇಶ ಶಿಕ್ಷಣ ತಜ್ಞ ಅಂತ ಕರೀತಾರೆ. ಇವ್ರು ಏನ್ ಮಾಡ್ತಾರ ಗೊತ್ತೇನ್? 19ನೇ ಶತಮಾನದಾಗ ಏನ್ ಮಾಡ್ತಾರ ಗೊತ್ತೇನ್? ಮತ್ತ ಮರುವಾಗಿ ಏನ್ ಮಾಡ್ತಾರ ಗೊತ್ತೇನ್? ಒಲಿಂಪಿಕ್ಸ್ ಅಂತಕ್ಕಂತ ಆರಂಭ ಮಾಡ್ತಾರ. ಸರ್ ಈಗ ಒಲಿಂಪಿಕ್ಸ್ ಅಂತಕ್ಕಂತ ಆರಂಭ ಮಾಡ್ತಾರಲ್ವಾ, ಅದಕ್ಕೇನ್ ಗೊತ್ತೇನ್ರಿ? ಸರ್ ಇವಾಗ ಆಧುನಿಕ ಒಲಿಂಪಿಕ್ಸ್ ನ ಅಥವಾ ನೋಡ್ರಿ ಮಾಡರ್ನ್ ಅದಲ್ವಾ ನೋಡ್ರಿ, ಆಧುನಿಕ ಗೊತ್ತೇನ್? ಒಲಿಂಪಿಕ್ಸ್ ನ ಪಿತಾಮಹ ಅಂತ ಕರೀತಾರೆ. ಯಾರಿಗ್ ಗೊತ್ತೇನ್? ಬ್ಯಾರನ್ ಪಿಯರೆ ಕೂಬರ್ಟಿನ್ ಅವ್ರಿಗೆ. ಸರ್ ಇವ್ ಯಾವ ದೇಶ ಗೊತ್ತೇನ್ರಿ? ಫ್ರಾನ್ಸ್ ದೇಶದಾಗ ಇರ್ತಾರ ನೋಡ್ರಿ. 19ನೇ ಶತಮಾನ ಸ್ಟಾರ್ಟ್ ಮಾಡ್ತಾರ. ನಂತರ ನೋಡ್ರಿ ಮೊದಲ ಆಧುನಿಕ ಒಲಿಂಪಿಕ್ಸ್ ನೋಡ್ರಿ 1886ರಲ್ಲಿ ಗ್ರೀಸ್ ನ ಅಥೆನ್ಸ್ ನಡೆಯುತ್ತೆ ನೋಡ್ರಿ. ಸರ್ ಇವಾಗ ಮೊಟ್ಟ ಮೊದಲ ಆಧುನಿಕ ಒಲಿಂಪಿಕ್ಸ್ ನೋಡ್ರಿ ಮೊಟ್ಟ ಮೊದಲ ಬಾರಿಗೆ ಏನ್ ಗೊತ್ತೇನ್ರಿ? ಇವಾಗ ಒಲಿಂಪಿಕ್ಸ್ ಯಾವ ಸ್ಟಾರ್ಟ್ ಆಗೋ ಗೊತ್ತೇನ್? 1886 ಸ್ಟಾರ್ಟ್ ಆಗತ್ ನೋಡ್ರಿ. ಎಲ್ಲಂದ್ರ ಇದೇ ಗ್ರೀಸ್ ದೇಶದ ಏನ್ ಗೊತ್ತೇನ್ರಿ? ಅಥೆನ್ಸ್ ಅಂತಕ್ಕಂತ ಏನ್ ಗೊತ್ತೇನ್? ಅಥೆನ್ಸ್ ಅಂತಕ್ಕಂತ ನಗರದಾಗ ಏನ್ ಗೊತ್ತೇನ್? ಸ್ಟಾರ್ಟ್ ಮಾಡ್ತಾರ. ಯಾರು ಗೊತ್ತಂದ್ರೆ ಬ್ಯಾರನ್ ಪಿಯರೆ ಡಿ ಕೂಬರ್ಟಿನ್. ಇವ್ರಿಗ ಫ್ರಾನ್ಸ್ ದೇಶದ ಶಿಕ್ಷಣ ತಜ್ಞ ಅಂತ ಕೂಡ ಕರೀತಾರ ನೋಡೋದಲ್ವಾ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ನೋಡ್ರಿ. ಈಗ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಇಂಟರ್ನ್ಯಾಷನಲ್ ನೋಡ್ರಿ ಅಂತಾರಾಷ್ಟ್ರೀಯ ಮಟ್ಟದಲ್ವಾ ನೋಡ್ರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಗೊತ್ತೇನು ಒಲಿಂಪಿಕ್ ಸರ್ ನಿಯಂತ್ರಣ ಮಾಡುವ ಮಂಡಳದಲ್ಲಿ ನಿಯಂತ್ರಣ ಮೀನ್ಸ್ ಕಂಟ್ರೋಲ್ ಅಂತ ಕರೀತಾರ ನೋಡ್ರಿ ಇಂಗ್ಲಿಷ್ ಅದಲ್ವಾ. ನಿಯಂತ್ರಣ ಮಾಡುವ ಮಂಡಳಿ ಯಾವ್ದ್ರಿ ಸರ್ ಬಂದಾಗ ಐಒಸಿ ಅಂತಕ್ಕಂಥ ಅಂದ್ರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಲಿಂಪಿಕ್ಸ್ ಅಂತಕ್ಕಂಥ ನಿಯಂತ್ರಣ ಮಾಡುವ ಮಂಡಳಿ ಐಒಸಿ. ಮಾಸ್ತರ ಐಒಸಿ ಅಂದ್ರೆ ಏನ್ ಗೊತ್ತೇನ್ರಿ? ಕೆಲದ ನೋಡ್ರಿ ಸರ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಕನ್ನಡದಾಗ ಬಂದಾಗ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅದಲ್ವಾ ನೋಡ್ರಿ. ಈ ಐಒಸಿ ಅಂತ ಬಂದಾಗ ಇವ್ ಸಂಸ್ಥೆಗಳು ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ಈಗ ನೋಡ್ರಿ ಐಒಸಿ ಅಂತ ಬಂದಾಗ ಸ್ಥಾಪನೆ ಆಗಿ ಗೊತ್ತೇನ್ರಿ 23 ಜೂನ್ 1884 ಸ್ಥಾಪನೆ ಆಯ್ತು ನೋಡ್ರಿ. ನೋಡ್ರಿ ಐಒಸಿ ಸ್ಥಾಪನೆ 23 ಜೂನ್ 1894ಕ. ಸರ್ ಅದಕ್ಕೇನ್ ಗೊತ್ತೇನು ಪ್ರತಿ ವರ್ಷ ಜೂನ್ ಏನ್ ಗೊತ್ತೇನ್ 23ಕ ಏನ್ ಆಚರಣೆ ಮಾಡ್ತಾರ ಗೊತ್ತೇನ್ರಿ? ಒಲಿಂಪಿಕ್ ಅಂತಕ್ಕಂಥ ದಿನಾಚರಣೆ ಮಾಡ್ತಾರೆ. ಯಾವ್ದೇನು ಗೊತ್ತೇನು? ಒಲಿಂಪಿಕ್ಸ್ ಅಂತಕ್ಕಂಥ ದಿನ ನೋಡ್ರಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಅಂತಕ್ಕಂಥ ಯಾವಾಗ ಆಚರಣೆ ಮಾಡ್ತಾರ ಗೊತ್ತೇನು? ಜೂನ್ 23 ಮಾಸ್ತರ್ ಅವತ್ತೇ ಯಾಕಂದ್ರೆ ನೋಡ್ರಿ ಐಒಸಿ ಅಂತಕ್ಕಂಥ 1894 ಜೂನ್ 23 ಸ್ಥಾಪನೆ ಆಗತ್ತಲ್ವಾ. ಅದಕ್ಕೆ ಏನ್ ಗೊತ್ತೇನು ಪ್ರತಿ ವರ್ಷ ಜೂನ್ 23 ಏನ್ ಗೊತ್ತೇನ್ರಿ ಏನ್ ಆಚರಣೆ ಮಾಡ್ತಾರ? ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ. ನೋಡ್ರಿ ಕೇಂದ್ರ ಕಚೇರಿ ಕೇಳ್ತಿರ್ತಾರೆ ಎಕ್ಸಾಮ್ ಕೆ ಎಕ್ಸಾಮ್ ನೋಡ್ರಿ ಕೇಂದ್ರ ಕಚೇರಿ ಕೇಳ್ತಿರ್ತಾರೆ. ಒಂದಿಷ್ಟು ಬರದ ಒಂದ್ ಕಡೆ ಸಂಸ್ಥೆಗಳು ಕೊಟ್ಟಿರ್ತಾರೆ, ಒಂದ್ ಕಡೆ ಕೇಂದ್ರ ಕಚೇರಿ ಕೊಟ್ಟಿರ್ತಾರ, ಎಲ್ಲೆಲ್ಲಿ ಬರ್ತಂತ ಕೇಳ್ತಿರ್ತಾರ ಅದಲ್ವಾ. ನೋಡ್ರಿ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಅಂತಕ್ಕಂಥ ನೋಡ್ರಿ ಲುಸಾನಿ ಅಂತಕ್ಕಂಥದ್ದು ಸ್ವಿಟ್ಜರ್ಲ್ಯಾಂಡ್ ಅಂತಕ್ಕಂಥ ಅಥವಾ ಲೌಸನ್ನಿ ಕೂಡ ಅಂತ ಕರೀತಾರ ಅದಲ್ವಾ. ಎಲ್ಲಿ ಬರ್ತದೆ? ಸ್ವಿಟ್ಜರ್ಲ್ಯಾಂಡ್. ಲುಸಾನಿ ಅಥವಾ ಎಲ್ಲಪ್ಪ ಅಂದ್ರ ಲುಸಾನಿ ಅಂತಕ್ಕಂಥ ಬರ್ತದೆ ಸ್ವಿಟ್ಜರ್ಲ್ಯಾಂಡ್ ಕಂಡು ಬರ್ತದೆ ಅದಲ್ವಾ ನೋಡ್ರಿ. ಇವಾಗ ಐಒಸಿ ನೋಡ್ರಿ ಐಒಸಿಯ ಸ್ಥಾಪಕರು ಬ್ಯಾರನ್ ಪಿಯರೆ ಡಿ ಕೂಬರ್ಟಿನ್. ಅಂದ್ರ ಈಗ ನೋಡ್ರಿ ಆಧುನಿಕ ಒಲಿಂಪಿಕ್ಸ್ ನ ಪಿತಾಮಹ ಅಂತ ಕರೀತಾರ ನೋಡ್ರಿ. ಇವ್ರ ಏನ್ ಗೊತ್ತೇನ ಐಒಸಿ ಅಂತಕ್ಕಂಥ ಸ್ಥಾಪನೆ ಮಾಡ್ತಾರ ಅದಲ್ವಾ. ಇದು ಐಒಸಿಯ ಪ್ರಸ್ತುತ ಅಧ್ಯಕ್ಷರ ಗೊತ್ತೇನ್ರಿ? ಕರ್ಸ್ಟಿ ಕವೆಂಟ್ರಿ ಅಂತಕ್ಕಂಥವ್ರು ಪ್ರೆಸೆಂಟ್ ನೋಡ್ರಿ ಅಧ್ಯಕ್ಷರಪ್ಪ ಅಂದ್ರ ಐಒಸಿ ಇದು ಅದಲ್ವಾ. ಕರಸ್ಟಿ ಏನ್ ಗೊತ್ತೇನ್ರಿ? ಕವೆಂಟ್ರಿ ಅಂತಕ್ಕಂಥದ್ದಲ್ವಾ. ಕವೆಂಟ್ರಿ ಅಂತಕ್ಕಂಥವ್ರು ಗೊತ್ತಿರ್ಬೇಕದಲ್ವಾ. ಇದರ ಗೌರವ ಅಧ್ಯಕ್ಷರ ಗೊತ್ತೇನ್ರಿ? ಗೌರವ ಅಧ್ಯಕ್ಷರು ಯಾರಪ್ಪ ಬಂದಾಗ ಪ್ರಮುಖವಾಗಿ ಸರ್ ಥಾಮಸ್ ಅದಲ್ವಾ. ಥಾಮಸ್ ನೋಡ್ರಿ ಬಾಚ್ ಅಂತಕ್ಕಂಥ ಗೌರವ ಅಧ್ಯಕ್ಷರ ಗೊತ್ತೇನ್ರಿ? ಥಾಮಸ್ ಬಾಚ್ ಅಂತಕ್ಕಂಥವ್ರು ಗೊತ್ತಿರ್ಲಿ ಅದಲ್ವಾ. ಈಗ ನೋಡ್ರಿ ಅಂತಾರಾಷ್ಟ್ರೀಯ ಮಟ್ಟದ ಏನ್ ಗೊತ್ತೇನು? ಒಲಿಂಪಿಕ್ ನಿಯಂತ್ರಣ ಮಾಡುವ ಮಂಡಳಿ ಐಒಸಿ ಅದಲ್ವಾ. ಸರ್ ನಮ್ಮ ರಾಷ್ಟ್ರ ಮಟ್ಟದಾಗ ನಮ್ಮ ಪ್ರೀತಿ ಏನ್ ಗೊತ್ತೇನು? ಭಾರತ ದೇಶದಲ್ವಾ. ಸರ್ ಭಾರತ ದೇಶದಾಗ ಈ ಒಲಿಂಪಿಕ್ ನಿಯಂತ್ರಣ ಮಾಡುವ ಮಂಡಳಿ ಯಾವ್ದು ಗೊತ್ತೇನ್ರಿ? ಐಒಎ ಅಂತಕ್ಕಂಥದ್ದು. ಮಾಸ್ತರ ಐಒಎ ವಿಸ್ತರಿಸಿ ಕೇಳ್ಬೋದ್ರಿ ಸ್ನೇಹಿತರೆ ಅದಲ್ವಾ. ನೋಡ್ರಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ರೀ ಅದೆಲ್ಲ ಭಾರತೀಯ ಗೊತ್ತೇನು? ಒಲಿಂಪಿಕ್ ಸಂಘ ಅಂತಕ್ಕಂಥಲ್ವಾ. ನೋಡ್ರಿ ಭಾರತೀಯದಲ್ವಾ ನೋಡ್ರಿ ಪ್ರಮುಖವಾಗಿ ಭಾರತೀಯ ಏನ್ ಗೊತ್ತೇನ್ರಿ? ಒಲಿಂಪಿಕ್ ಅದಲ್ವಾ. ಸರ್ ಒಲಿಂಪಿಕ್ ಏನ್ ಗೊತ್ತೇನ್ರಿ? ಸಂಘ ಅಂತಕ್ಕಂಥದಲ್ವಾ. ಸಂಘ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಸರ್ ಇದು ಐಒ ಯಾವಾಗ ಸ್ಥಾಪನೆ ಐತ್ರಿ? 1927 ಸ್ಥಾಪನೆ ಆಗುತ್ತೆ ನೋಡ್ರಿ 27. ಸರಿ ಐಒಎ ಅಲ್ವಾ. ಐಒಎ ನ ಸ್ಥಾಪಕರು ಸರ್
ದೊರಾಬ್ಜಿ ಟಾಟಾ ಅಂತಕ್ಕಂಥವ್ರು ನೋಡ್ರಿ. ಇವ IOC ಅಂತ ಬಂದಾಗ ಬ್ಯಾರನ್ ಪೆರಡಿ ಕುಬರ್ಟಿನ್ ರೀ. IOA ಸ್ಥಾಪಕರನ್ನ ಬಂದಾಗ ಸರ್ ದೊರಾಬ್ಜಿ ಟಾಟಾ ಅಂತಕ್ಕಂಥವ್ರು. ಸರ್ ದೊರಾಬ್ಜಿ ಟಾಟಾ ಅಂತಕ್ಕಂಥವ್ರು. ಇದ್ರ ಪ್ರೆಸೆಂಟ್ ಅಧ್ಯಕ್ಷರ ಗೊತ್ತೇನ್ರಿ PT ಉಷಾ ಅಂತಕ್ಕಂಥವ್ರು ನೋಡ್ರಿ. PT ಏನ್ ಗೊತ್ತೇನ್ರಿ ಉಷಾ ಅಂತಕ್ಕಂಥವ್ರು ಪ್ರೆಸೆಂಟ್ ಅಧ್ಯಕ್ಷರಪ್ಪ ಅಂದ್ರ ಸರ್ PT ಉಷಾ ಅಂತಕ್ಕಂಥವ್ರು ಗೊತ್ತಿರ್ಲಿ ಕೇಳಿರ್ತಾರ ನೋಡ್ರಿ. ಆಮೇಲೆ ಇದ್ರ ಕೇಂದ್ರ ಕಚೇರಿ ಕಂಡ್ ಬರ್ತದೆ ಗೊತ್ತೇನ್ ನವದೆಹಲಿಯಲ್ಲಿ ಕಂಡ್ ಬರ್ತದೆ. ಎಲ್ಲಿ ಬರ್ತದೆ ಗೊತ್ತೇನ್ರಿ ನವದೆಹಲಿಯಲ್ಲಿ ಗೊತ್ತಿರ್ಬೇಕದಲ್ವಾ. ಅಂದ್ರೆ IOA ಕೇಂದ್ರ ಕಚೇರಿ ನವದೆಹಲಿ. ಎಸ್ ಅದಲ್ವಾ. ಬರ್ರಿ ನೆಕ್ಸ್ಟ್ ಬಂದಾಗ ಏನ್ ಕೊಟ್ರಿ ನೋಡ್ರಿ ಒಲಿಂಪಿಕ್ಸ್ ಧ್ವಜ ಮತ್ತು ಲಾಂಛನ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ನೋಡ್ರಿ ಒಲಿಂಪಿಕ್ಸ್ ಧ್ವಜ ಮತ್ತು ಲಾಂಛನ ಒಲಿಂಪಿಕ್ ಫ್ಲಾಗ್ ಅಂಡ್ ರಿಂಗ್ಸ್ ಅಂತಕ್ಕಂಥದ್ದು ಅದಲ್ವಾ. ನೋಡಂಬರ್ರಿ ಇವಾಗ ನೋಡ್ರಿ ಈ ಒಲಿಂಪಿಕ್ಸ್ ಅದಲ್ವಾ ಇದೇನ್ ಗೊತ್ತೇನ್ ಧ್ವಜದ ಮೀನ್ಸ್ ಫ್ಲಾಗ್ ಏನ್ ಗೊತ್ತಿ ವಿನ್ಯಾಸಕಾರರು. ಸರ್ ವಿನ್ಯಾಸಕಾರ ನೋಡ್ರಿ ಅವ್ರೇನಪ್ಪ ಅಂದ್ರೆ ಬ್ಯಾರನ್ ಪಿಯರಡಿ ಕೂಬರ್ಟಿನ್ ಅಂತಕ್ಕಂಥವ್ರು. ನೋಡ್ರಿ ಇವಾಗ ಒಲಿಂಪಿಕ್ಸ್ ನ ನೋಡ್ರಿ ಚಿಹ್ನೆಯ ವಿನ್ಯಾಸಕರ ಬಂದಾಗ ಅವರೇ ಬ್ಯಾರನ್ ಪಿಯರಡಿ ಕೂಬರ್ಟಿನ ಯಾವಾಗ ವಿನ್ಯಾಸ ಮಾಡ್ತಾರ ಗೊತ್ತೇನ್ 1913ಕ್ ಮಾಡ್ತಾರ ನೋಡೋದಲ್ವಾ. ಆಮೇಲೆ ನೋಡ್ರಿ ಧ್ವಜದ ನೋಡ್ರಿ ಫ್ಲಾಗ್ ನೋಡ್ರಿ ಅದು ಅನುಪಾತ ಬಂದಾಗ 2:3 ಗೊತ್ತೇನ್ 3 ಅದಲ್ವಾ. 2:2 ಅದಲ್ವಾ. 3 ಅಂತಕ್ಕಂಥ ಮೀನ್ಸ್ 2:3 ಅಂತಕ್ಕಂಥ ಐತಿ ನೋಡ್ರಿ. ಇವಾಗೇನು 5 ವರ್ತುಲಗಳು ಮೀನ್ಸ್ 5 ರಿಂಗ್ ಅಂತಕ್ಕಂಥ ಪ್ರತಿನಿಧಿಸುವ ಖಂಡಗಳು. ಅಂದ್ರೆ ಇವಾಗ ಏನ್ ಗೊತ್ತೇನ್ರಿ ಒಲಿಂಪಿಕ್ಸ್ ನ ಚಿಹ್ನೆ ಅಂತಕ್ಕಂಥದ್ದು 5 ರಿಂಗ್ ಅದ ಅಂದ್ರೆ ವರ್ತುಲಗಳಂತ ಕರೀತಾರದಲ್ವಾ. ಅಂದ್ರೆ ಖಂಡ ಅಂದ್ರೆ 5 ರಿಂಗ್ ಏನ್ ಗೊತ್ತೇನ್ 5 ಏನ್ ಗೊತ್ತೇನ್ ಖಂಡಗಳ ಬಗ್ಗೆ ತಿಳಿಸ್ತಂತ ನೋಡ್ರಿ ಅದಲ್ವಾ. ಬರ್ರಿ ಸರ್ ಒಂದ್ ಗೊತ್ತಿರ್ಬೇಕು ಸರ್ ನೀಲಿ ಅಂತಕ್ಕಂಥ ಇಲ್ಲಿ ಸಿಂಬಲ್ ಕೂಡ ಹಾಕಿದ್ದೇನೆ ನೋಡ್ಬೋದು ಇಮೇಜ್ ಅಂತಕ್ಕಂಥದಲ್ವಾ. ನೋಡ್ರಿ ಇಮೇಜ್ ಅಂತಕ್ಕಂಥ ನೋಡ್ಬೋದು. ನೋಡ್ರಿ ನೀಲಿ ಮೊದಲ ಯಾವ್ದಪ್ಪ ನೀಲಿ. ನೀಲಿ ಅಂದ್ರೆ ಹೇಳ್ತಂತ ಗೊತ್ತೇನ್ ಯುರೋಪ್ ಅದಲ್ವಾ. ಯುರೋಪ್ ಖಂಡ ಬಗ್ಗೆ ತಿಳಿಸ್ತಂತ ನೋಡ್ರಿ. ಸರ್ ನೆಕ್ಸ್ಟ್ ಬಂದಾಗ ಹಳದಿ ಅದಲ್ವಾ ಪ್ರಮುಖವಾಗಿ ಗೊತ್ತಿರ್ಲಿ. ಬ್ಲೂ ಅಂತಾರ ನೋಡ್ರಿ ಇಂಗ್ಲಿಷ್ ದಾಗ. ಅದು ನೀಲಿ ಅಂದ್ರೆ ಬ್ಲೂ ಅದಲ್ವಾ. ಹಳದಿ ಅಂದ್ರೆ ಏನ್ ಗೊತ್ತೇನ್ ಆರೆಂಜ್ ಅಂತಕ್ಕಂಥ ಆರೆಂಜ್. ಇದು ನಮ್ಮ ಏಷ್ಯಾ ಖಂಡ ಬಗ್ಗೆ ತಿಳಿಸ್ತಂತ ನೋಡ್ರಿ ಆರೆಂಜ್. ಆಮೇಲೆ ಬ್ಲಾಕ್ ಕಪ್ಪು ಅಂತಕ್ಕಂಥ ಆಫ್ರಿಕಾ ಖಂಡ ಬಗ್ಗೆ ತಿಳಿಸ್ತಂತ್ರಿ ಅದಲ್ವಾ. ನಂತರ ಗ್ರೀನ್ ಅದ ನೋಡ್ರಿ ಹಸಿರು ಅದಲ್ವಾ. ಇವಾಗ ಇದೇನ್ ಗೊತ್ತೇನ್ರಿ ಆಸ್ಟ್ರೇಲಿಯಾ ಏನ್ ಗೊತ್ತೇನ್ ಖಂಡ ಬಗ್ಗೆ ತಿಳಿಸ್ತಂತ. ಆಮೇಲೆ ರೆಡ್ ಅಂತಕ್ಕಂಥ ನೋಡಿ ಕೆಂಪು ಅಂತಕ್ಕಂಥ ಏನ್ ಗೊತ್ತೇನ್ರಿ ಸರ್ ಅಮೇರಿಕಾ ನಾರ್ತ್ ಅಂಡ್ ಸೌತ್ ಅಮೇರಿಕಾ ಅಂದ್ರೆ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಬಗ್ಗೆ ತಿಳಿಸ್ತಂತ. ಸರ್ ನೋಡಿ ಶಾರ್ಟ್ ಕಟ್ ನ USA ಅಂತ ಕರೀತಾರೆ. USA ಅಂದ್ರ 5 ಬಣ್ಣ ಬರ್ತಾವ ನೋಡ್ರಿ ನೀಲಿ ಹಳದಿ ಕಪ್ಪು ಹಸಿರು ಕೆಂಪು ಅದಲ್ವಾ. ಬ್ಲೂ ಆರೆಂಜ್ ಬ್ಲಾಕ್ ಗ್ರೀನ್ ಏನ್ ಗೊತ್ತೇನ್ ರೆಡ್ ಅಂತಕ್ಕಂಥದ್ದು ಅದಲ್ವಾ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಒಲಿಂಪಿಕ್ಸ್ ನ ವಿಧಗಳು. ಈಗ ನೋಡ್ರಿ ಒಲಿಂಪಿಕ್ಸ್ ನ ಪ್ರಮುಖ ವಿಧಗಳು ಟೈಪ್ಸ್ ಆಫ್ ಏನ್ ಗೊತ್ತಿಲ್ಲ ಒಲಿಂಪಿಕ್ಸ್ ಅಂದ್ರೆ ಎಷ್ಟು ಬರ್ತಾವ ವಿಧಗಳು. ಸರ್ ನೋಡ್ರಿ 3 ಬರ್ತಾವ ನೋಡೋದಲ್ವಾ. ಸರ್ ಒಂದು ಬೇಸಿಗೆ ಒಲಿಂಪಿಕ್ಸ್ ಅದಲ್ವಾ. 2 ಚಳಿಗಾಲದ ಒಲಿಂಪಿಕ್ಸ್ ನಂತರ ಬಂದ 3 ಪ್ಯಾರಾ ಒಲಿಂಪಿಕ್ಸ್. ನೋಡ್ರಿ ಈಗ ಪ್ರತಿ ವರ್ಷ ಏನ್ ಗೊತ್ತ 4 ವರ್ಷಕ್ಕೆ ಮಾಡಿ ಅವಾಗ ಹೇಳಿದೆ ಈ ಒಲಿಂಪಿಕ್ಸ್ ಬಂದಾಗ ಎಷ್ಟು ವರ್ಷಕ್ಕೆ ಮಾಡಿದ್ದೆ ಗೊತ್ತ 4 ವರ್ಷಕ್ಕೆ ಅದಲ್ವಾ. ಮೊದಲ ಬೇಸಿಗೆ ಒಲಿಂಪಿಕ್ಸ್ ನಂತರ ಈಗ ಸಮ್ಮರ್ ಒಲಿಂಪಿಕ್ಸ್ ವಿಂಟರ್ ಒಲಿಂಪಿಕ್ಸ್ ಪ್ಯಾರಾ ಒಲಿಂಪಿಕ್ಸ್ ಅಂತಕ್ಕಂಥದ್ದು. ಈಗ ನೋಡ್ರಿ ವಿಂಟರ್ ಮೀನ್ಸ್ ಚಳಿಗಾಲದ ಒಲಿಂಪಿಕ್ಸ್ ಅಂದ್ರೆ ಹಿಮದ ಮೇಲೆ ಏನ್ ಗೊತ್ತೇನ್ ಆಡುವ ಕ್ರೀಡೆಗಳು ಇರ್ತಾವ. ಅದಕ್ಕೆ ವಿಂಟರ್ ಮೀನ್ಸ್ ಅಥವಾ ಚಳಿಗಾಲದ ಒಲಿಂಪಿಕ್ಸ್ ಅಂತ ಕರೀತಾರಂತ ಅದಲ್ವಾ. ಈಗ ನೋಡ್ರಿ ಪ್ಯಾರಾ ಒಲಿಂಪಿಕ್ಸ್ ಬಂದಾಗ ಏನ್ ಗೊತ್ತೇನ್ರಿ ವಿಕಲಚೇತನ ಕ್ರೀಡಾಪಟುಗಳಿಗೆ ಅಂದ್ರೆ ಪ್ಯಾರಾ ಒಲಿಂಪಿಕ್ಸ್ ಅಂದ್ರ ವಿಕಲಚೇತನ ಅಂದ್ರೆ ಹ್ಯಾಂಡಿಕ್ಯಾಪ್ ಇರ್ತಾರ ನೋಡಿ ಅವ್ರಿಗೆ ಇರ್ತಾವ ಅದಲ್ವಾ. ಪ್ಯಾರಾ ಒಲಿಂಪಿಕ್ಸ್ ಅಂದ್ರ ಈಗ ಹ್ಯಾಂಡಿಕ್ಯಾಪ್ ಇರ್ತಾರಲ್ರಿ ಕೈ ಇರಂಗಿಲ್ಲ ಕಾಲ ಇರಂಗಿಲ್ಲ ಅವರು ಕ್ರೀಡಾಡ್ತಾರ ನೋಡಿ ಅವ್ರಿಗೆ ಪ್ಯಾರಾ ಒಲಿಂಪಿಕ್ಸ್ ಅಂತ ಕರೀತಾರ ವಿಕಲಚೇತನರಿಗೆ ಆಡೋದು ಅದಲ್ವಾ. ಒಂದೊಂದ ನೋಡ್ಕೊಂತ ಹೋಗೋಣಂತ. ಈಗ ಒಂದ್ ಬರ್ತ ನೋಡ್ರಿ ಸರ್ ಬೇಸಿಗೆ ಒಲಿಂಪಿಕ್ಸ್ ಯಾವ್ದು ಹೇಳ್ರಿ ಬೇಸಿಗೆ ಒಲಿಂಪಿಕ್ಸ್ ಅದಲ್ವಾ. ಮತ್ತೆ ಅತಿಥಿಯ ದೇಶಗಳು ಸಮ್ಮರ್ ಒಲಿಂಪಿಕ್ಸ್ ವೆನ್ಯೂಸ್ ಅದಲ್ಲ ಎಲ್ಲಿ ನಡೆದವ. ಇನ್ನೊಂದು ನಿಮ್ ಅವಾಗಲೇ ಮೊದ್ಲು ಹೇಳ್ದಂಗೆ ಗೊತ್ತೇನ್ರಿ ಇಂತ ಬೇಸಿಗೆ ಒಲಿಂಪಿಕ್ಸ್ ಅಂತಕ್ಕಂಥ ಮೊಟ್ಟ ಮೊದಲ ನಡೆದಿದ್ದು 1886 ಸರ್ ಎಲ್ಲಿ ನಡೀತದ ಗೊತ್ತೇನ್ ಮೊದಲ ಭಾರತದ ಗ್ರೀಸ್ ದೇಶದ ಏನ್ ಗೊತ್ತೇನ್ರಿ ಇದೆ ಸರ್ ಅಥೇನ್ಸ್ ಅಂತಕ್ಕಂಥ ನಗರ. ಯಾವ ನಗರ ಗೊತ್ತೇನ್ರಿ ಅಥೇನ್ಸ್ ಅಂತಕ್ಕಂಥ ಅದಲ್ವಾ ನಗರದ ನಡೀತ ನೋಡಿ ಗೊತ್ತಿರ್ಲಿ. ಸರ್ ನೋಡ್ರಿ ಮೊದಲಿಂದ ನಮ್ಗೆ ಯಾವತ್ ಟಾಪಿಕ್ ಅಂದ್ರೆ ಮೊದಲಿಂದ ಗೊತ್ತಿರ್ಬೇಕು ಈಗಿನ ಗೊತ್ತಿರ್ಬೇಕು ನೋಡ್ರಿ. ಈಗ ಬೇಸಿಗೆ ಒಲಿಂಪಿಕ್ಸ್ ಮೊದಲ ಆವೃತ್ತಿ ನಡೆದ 1886 ಗ್ರೀಕ್ ದೇಶದ ಅಥೆನ್ಸ್ದಾಗ. ಮತ್ ನಮ್ಗೆ ಇತ್ತೀಚಿನ ಗೊತ್ತಿರ್ಬೇಕು ಕರೆಂಟ್ ಅಫೇರ್ಸ್ ಕೇಳ್ತಿರ್ತಾರೆ ಅದಲ್ವಾ. ಈಗ ನೋಡ್ರಿ ಪ್ರಮುಖ ಇತ್ತೀಚಿನ 2021 20 ಅಂದ್ರೆ ಟೋಕಿಯೋ ಅಂದ್ರೆ ಎಲ್ಲಿ ಗೊತ್ತು ಜಪಾನ್ ದೇಶದಾಗ. ಸರ್ ನೋಡ್ರಿ ಎಡಿಷನ್ಗಳು ಕೇಳ್ತಿರ್ತಾರೆ ಆವೃತ್ತಿ 32ನೇ ಆವೃತ್ತಿ ಅಂತಕ್ಕಂಥ ಗೊತ್ತಿಲ್ಲ. ಸರ್ 4 ವರ್ಷ ಅಂದ್ರೆ ಏನ್ ಗೊತ್ತೇನ್ ಮುಂದ್ ನೆಕ್ಸ್ಟ್ ಯಾವಾಗಪ್ಪ ಅಂದ್ರೆ 2024 ಅದಲ್ವಾ. ಪ್ಯಾರಿಸ್ ಗೊತ್ತೇನ್ ಫ್ರಾನ್ಸ್ 33ನೇ ಆವೃತ್ತಿ. ಏನ್ ನೋಡ್ರಿ ಇದು 33ನೇ ಆವೃತ್ತಿ ಬಗ್ಗೆ ಇದು ಮಾಡ್ತೀನಿ ಸಂಪೂರ್ಣ ಕ್ಲಾಸ್ ಮಾಡ್ತೇನ್ರಿ ನೆಕ್ಸ್ಟ್ ಕ್ಲಾಸ್ ನಾಗ ಮಾಡ್ತೀನಿ. 24 ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ಅದು ಪ್ಯಾರಾ ಒಲಿಂಪಿಕ್ಸ್ ಬಗ್ಗೆ ಮಾಡ್ತೀನಿ ಅದ್ರ ಬಗ್ಗೆ ಸಂಪೂರ್ಣ ಸಪರೇಟ್ ಆಗಿ ಮಾಡ್ತೀನಿ ಅದ್ರ ಬಗ್ಗೆ ರೀ. ಇದು ಲಾಸ್ಟ್ ಟೈಮ್ ಅದೇ ಹೇಳ್ದ ನೋಡ್ರಿ. ನೆಕ್ಸ್ಟ್ ಬಂದಾಗ ಬೇಸಿಗೆ ಒಲಿಂಪಿಕ್ಸ್ 2022 ನಡೆದಾರಿ ಎಲ್ಲಂದ್ರೆ ಲಾಸ್ ಏಂಜಲಸ್ ಎಲ್ಲಂದ್ರೆ ಅಮೆರಿಕ ದೇಶದಾಗ 34ನೇ ಆವೃತ್ತಿ. ನೋಡಿ ಅಡ್ವಾನ್ಸ್ ಕೊಟ್ಟಿರ್ತಾರೆ ನೋಡ್ರಿ ಎಲ್ಲ ಕೇಳ್ತಿರ್ತಾರೆ ಕರೆಂಟ್ ಅಫೇರ್ಸ್. ಈಗ ಏನ್ ಬೇಸಿಗೆ ಒಲಿಂಪಿಕ್ಸ್ ನ 34ನೇ ಆವೃತ್ತಿ ಎಲ್ಲಿ ನಡೆದಿದೆ ಅಂತ ಕ್ವಶನ್ ಕೇಳ್ಬೋದ್ರಿ ಅಮೆರಿಕ ದೇಶ ರೀ. ಎಷ್ಟ ಗೊತ್ತಿರ್ಲಿ. ನೆಕ್ಸ್ಟ್ 32ನೇ ಆವೃತ್ತಿ ಇದನ್ನು ಕೂಡ ಘೋಷಣೆ ಮಾಡಿದಾರ ನೋಡ್ರಿ
ಬ್ರಿಸ್ಬೇನ್ ಅಂತಕ್ಕಂಥ ಎಲ್ಲಿ ಬರುತ್ತೆ ಗೊತ್ತೇನ್ರಿ ಆಸ್ಟ್ರೇಲಿಯಾ ದೇಶದಾಗ. ಎಷ್ಟನೇ ಆವೃತ್ತಿ ಬಂದಾಗ ನೋಡ್ರಿ 35ನೇ ಆವೃತ್ತಿ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಇದು ನೋಡ್ರಿ ಪ್ರತಿ ವರ್ಷ ಬೇಸಿಗೆ ಒಲಿಂಪಿಕ್ ಎಷ್ಟು ವರ್ಷಕ್ಕೆ ಮಾಡಿರ್ತಾರೆ ಹೇಳ್ರಿ 4 ವರ್ಷಕ್ಕೆ ಮಾಡಿರ್ತಾರೆ. 4 ವರ್ಷದಲ್ವಾ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಚಳಿಗಾಲದ ಒಲಿಂಪಿಕ್ಸ್ ಅಂತಕ್ಕಂಥ ನೋಡ್ರಿ ಎರಡನೇದು ಚಳಿಗಾಲದ ಒಲಿಂಪಿಕ್ಸ್ ವಿಂಟರ್ ಒಲಿಂಪಿಕ್ಸ್ ಅಂತ ಕರೀತಾರೆ. ಈಗ ನೋಡ್ರಿ ಏನಪ್ಪಾ ಅಂದ್ರೆ ವಿವರಣೆ ನೋಡ್ರಿ ಹಿಮ ಮತ್ತೇನ್ ಗೊತ್ತೇನ್ರಿ ಮಂಜಿನ ಮೇಲೆ ನಡೆಯುವ ಕ್ರೀಡೆಗಳು. ಇದಕ್ಕ ಚಳಿಗಾಲದ ಒಲಿಂಪಿಕ್ಸ್ ಅಂತ ಯಾಕೆ ಕರೀತಾರ ಗೊತ್ತೇನ್ರಿ? ಹಿಮ ಇರುತ್ತೆ ನೋಡ್ರಿ, ಹಿಮ ಮಂಜುಗಡ್ಡೆ ಅಂತ ಕರೀತಾರಲ್ವಾ. ಹಿಮ ಮತ್ತೇನ್ ಗೊತ್ತೇನ್ ಮಂಜುಗಡ್ಡೆ ಮೇಲೆ ಅಭ್ಯಾಸ ಮಾಡುವ ಕ್ರೀಡೆಗಳು ಇರ್ತಾವ್ರಿ. ಅದಕ್ಕಾಗಿ ಏನ್ ಗೊತ್ತೇನ್ ಚಳಿಗಾಲದ ಒಲಿಂಪಿಕ್ಸ್ ಅಂತ ಕರೀತಾರ ಅದಕ್ಕೆ. ಸರ್ ಇಂತ ಚಳಿಗಾಲದ ಅದಲ್ವಾ ಒಲಿಂಪಿಕ್ಸ್ ನ ಮೊದಲ ಆವೃತ್ತಿ ಬಂದಾಗ ಯಾವ ನೋಡ್ರಿ 1924 ನಡೀತು ನೋಡ್ರಿ. ಎಲ್ಲಿ ಗೊತ್ತೇನ್ರಿ ಚಾಮೋನಿಕ್ಸ್ ಅಂತಕ್ಕಂಥದ್ದು. ಮಾಸ್ತರ್ ಚಾಮೋನಿಕ್ಸ್ ಬರ್ತದ ಬಂದಾಗ ಫ್ರಾನ್ಸ್ ದೇಶ. ಯಾವ ದೇಶ ಹೇಳ್ರಿ? ಫ್ರಾನ್ಸ್ ದೇಶದಾಗ ಗೊತ್ತಿರ್ಬೇಕು. ಸರ್ ನೋಡ್ರಿ ಇತ್ತೀಚೆಗೆ ಗೊತ್ತಿರ್ಬೇಕದಲ್ವಾ ನೋಡ್ರಿ ಎಲ್ಲಪ್ಪ ಅಂದ್ರ 2022 ಕನ್ನಡ ನೋಡಿದ್ರಿ ಅದೆಲ್ಲ ಬೀಜಿಂಗ್ ದಾಗ ಅಂದ್ರ ಯಾವ ದೇಶ ಗೊತ್ತ ಚೀನಾ ದೇಶದ ನಡೆದ ನೋಡ್ರಿ ಗೊತ್ತಿರಿ ಅದಲ್ವಾ. ಮಾಸ್ತರ್ ಎಷ್ಟನೇ ಆವೃತ್ತಿ ನಡೆದ ಅಂತ ಬಂದಾಗ 24ನೇ ಗೊತ್ತಿನ ಆವೃತ್ತಿ ಅಂತಕ್ಕಂಥ ನಡೆದ ನೋಡ್ರಿ ಗೊತ್ತಿರಿ ಅದಲ್ವಾ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ನೋಡ್ರಿ 2026 ನೋಡ್ರಿ ನೆಕ್ಸ್ಟ್ ನಡೆಯದ ನೋಡ್ರಿ ಇದೇ ನೋಡ್ರಿ ಈ ಸಲ ನಡೆಯದ ನೋಡ್ರಿ 2026 ಇದು ಕರೆಂಟ್ ಅಫೇರ್ಸ್ ದಾಗ ಮುಂದ ನಡೆದಾಗ ಏನ್ ಗೊತ್ತೇನೆ ಅಪ್ಡೇಟ್ ಕೇಳ್ತಿರ್ತಾರ ಅದಲ್ವಾ. ಇದು ನಡೆಯದ ಈ ವರ್ಷ ಈಗ 26ಕ್ಕ ಎಲ್ಲಿ ನಡೆದ ಅಂದ್ರ ಮಿಲನ್ ಇಟ್ಲಿ ಏನ್ ಗೊತ್ತ ಅಂದ್ರೆ ಮಿಲನ್ದಾಗ ಮಿಲನ್ ಅಂತಕ್ಕಂಥ ಬರುತ್ತೆ ಗೊತ್ತ ಇಟ್ಲಿ ದೇಶ. ಎಷ್ಟನೇ ಆವೃತ್ತಿ ಗೊತ್ತೇನ್ 25ನೇ ಆವೃತ್ತಿ. ಹಿಂಗ್ ಬಿ ಕೇಳ್ಬೋದು ನೋಡ್ರಿ 2026ರಲ್ಲಿ ಚಳಿಗಾಲದ ಒಲಿಂಪಿಕ್ಸ್ ನ ಎಷ್ಟನೇ ಆವೃತ್ತಿ ನಡೆಯಲಿದೆ ಬಂದಾಗ ನೋಡ್ರಿ 25ನೇ ಆವೃತ್ತಿ ಯಾವ ದೇಶ ಬಂದಾಗ ಇಟ್ಲಿ ದೇಶ ಅದಲ್ವಾ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ನೋಡ್ರಿ ಮೆಡಲ್ ವಿತರಣೆ ಅಂದ್ರ ಈ ಮೆಡಲ್ಗಳು ಯಾವಾಗ ಅಂದ್ರ ಪ್ರಮುಖವಾಗಿ ಮೆಡಲ್ಗಳು ಅಂದ್ರ ಎಲ್ಲಾ ಕೊಡ್ತಾರಲ್ರಿ. ಮೆಡಲ್ಗಳು ಯಾವಾಗಿಂದ ಕೊಡ್ತಾರ ಗೊತ್ತೇನ್ರಿ 1904ರಿಂದ ಒಲಿಂಪಿಕ್ಸ್ ನ ಪದಕಗಳು ಪದಕಗಳು ನೋಡ್ರಿ ಯಾವ ದೇಶದಿಂದ ಕೊಡ್ತಾರ ಗೊತ್ತೇನ್ರಿ ಪ್ರಮುಖವಾಗಿ 1904ರಿಂದ ಏನ್ ಗೊತ್ತೇನ್ ಪದಕಗಳು ಕೊಡಕ್ ಸ್ಟಾರ್ಟ್ ಮಾಡ್ತಾರಂತ ನೋಡ್ರಿ. ಆಮೇಲೆ ನೋಡ್ರಿ ಈ ಒಲಿಂಪಿಕ್ಸ್ ನಮ್ಮ ಭಾರತ ದೇಶ ಅಂತಕ್ಕಂಥ ಭಾರತದ ಮೊದಲ ಪ್ರವೇಶ ಗೊತ್ತೇನ್ 1900 ನೋಡ್ರಿ. ಅಂದ್ರೆ ನೋಡ್ರಿ ಒಲಿಂಪಿಕ್ಸ್ ಕ್ರೀಡಾ ಕೂಟದ ನಮ್ಮ ಭಾರತ ದೇಶ ಪ್ರವೇಶ ಅಂದ್ರೆ ಯಾವ ವರ್ಷ ಎಂಟ್ರಿ ಆಗ್ತದೆ ಗೊತ್ತೇನ್ 1900ಕ್ಕೆ ಏನ್ ಗೊತ್ತೇನ್ ಭಾರತ ದೇಶ ಅಂತಕ್ಕಂಥ ನಮ್ಮ ಪ್ರೀತಿ ಹೆಮ್ಮೆಯ ಭಾರತ ದೇಶ ಎಂಟ್ರಿ ಆಗುತ್ತಾ ಅದಲ್ವಾ. ಇದು ನೋಡ್ರಿ 2024 ಭಾರತ ದೇಶ ಏನ್ ಸಾಧನೆ ಮಾಡುತ್ತು ಒಲಿಂಪಿಕ್ಸ್ ಎಲ್ಲ ಸಂಪೂರ್ಣ ನೆಕ್ಸ್ಟ್ ಕ್ಲಾಸ್ ನೋಡಮ್ಮ ಅದಲ್ವಾ. ಬರ್ರಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನೋಡ್ರಿ ಈಗ ನೋಡ್ರಿ ಒಂದು ಬೇಸಿಗೆ ಒಲಿಂಪಿಕ್ಸ್, 2 ಚಳಿಗಾಲ ಒಲಿಂಪಿಕ್ಸ್, 3ನೇ ಪ್ಯಾರಾ ಒಲಿಂಪಿಕ್ಸ್. ಈ ಪ್ಯಾರಾ ಒಲಿಂಪಿಕ್ಸ್ ಅಂದ್ರೆ ಏನು ನಿಮ್ಗೆ ಅವಾಗಲೇ ಹೇಳ್ತೀನಿ ಗೊತ್ತೇನ್ರಿ ಕೇಳ್ರಿ. ವಿಕಲಚೇತನರಿಗಾಗಿ ನೋಡ್ರಿ ಫಿಸಿಕಲಿ ಏನ್ ಗೊತ್ತೇನ್ರಿ ಚಾಲೆಂಜ್ ಹೇಳದಲ್ವಾ ಜಾಗತಿಕ ಏನ್ ಗೊತ್ತೇನ್ ಮಟ್ಟದಲ್ಲಿ ನಡೆಸಲಾಗುವ ಅಂತಾರಾಷ್ಟ್ರೀಯ ಕ್ರೀಡಾಕೂಟವಾಗಿದೆ. ಮೀನ್ಸ್ ಏನ್ ಗೊತ್ತೇನ್ರಿ ಇದು ವಿಕಲಚೇತನರ ಅಂದ್ರೆ ಹ್ಯಾಂಡಿಕ್ಯಾಪ್ ಇರ್ತಾರಲ್ರಿ, ಕೈ ಇರಂಗಿಲ್ಲ ಕಾಲ್ ಇರಂಗಿಲ್ಲ ಅವ್ರು ಕೂಡ ಕ್ರೀಡಾ ಭಾಗವಹಿಸ್ತಾರೆ ನೋಡ್ರಿ. ಪ್ಯಾರಾ ಒಲಿಂಪಿಕ್ ಅಥ್ಲೆಟ್ಗಳು ಅಂತ ಕರೀತಾರೆ. ಅವ್ರಿಗೆ ನಡೆಸುವಂತ ಏನ್ ಗೊತ್ತೇನ್ ಪ್ಯಾರಾ ಒಲಿಂಪಿಕ್ಸ್ ಅದಲ್ವಾ. ಎಸ್ ನೋಡ್ರಿ ಇದ್ರ ಧ್ಯೇಯದಿಂದ ಉದ್ದೇಶ ಎಂದ ಸರ್ ಇದು ನೋಡ್ರಿ ಕ್ರೀಡಾಪಟುಗಳ ಏನ್ ಗೊತ್ತೇನ್ರಿ ಆದ್ಯಮ ಉತ್ಸಾಹ ಸಾಮರ್ಥ್ಯ ಮತ್ತೇನ್ ಸಮಾನತೆಯನ್ನು ಜಗತ್ತಿಗೆ ಸಾರುತ್ತದೆ. ಅಂದ್ರ ಈಗ ಹ್ಯಾಂಡಿಕ್ಯಾಪ್ ಇರ್ತಾರೆ ವಿಕಲಚೇತನರು ಕೂಡ ಏನ್ ಗೊತ್ತೇನ್ರಿ ಯಾರಿಗೇನ್ ಕಮ್ಮಿ ಇಲ್ಲ ಅವ್ರ ಉತ್ಸಾಹ ಸಾಮರ್ಥ್ಯ ಬಗ್ಗೆ ಏನ್ ಗೊತ್ತೇನ್ರಿ ಜಗತ್ತಿಗೆ ಸಾರುವಂತ ಏನ್ ಗೊತ್ತಿ ಕೆಲಸ ಮಾಡಲ್ಲ ಏನ್ ಗೊತ್ತೇನ್ರಿ ಪ್ಯಾರಾ ಒಲಿಂಪಿಕ್ಸ್ ಅಂತಕ್ಕಂಥ ನಡೆಸ್ತಾರ ಗೊತ್ತೇನ್ರಿ ಅದಲ್ವಾ. ನೋಡ್ರಿ ಇಂತ ಮತ್ ಪ್ಯಾರಾ ಒಲಿಂಪಿಕ್ಸ್ ನಾಗ ವಿಧಗಳು ಬರ್ತಾರ. ಸರಿ ಪ್ಯಾರಾ ಒಲಿಂಪಿಕ್ಸ್ ನ ವಿಧಗಳು ಬರ್ತಾವ ಎಷ್ಟು ಬರ್ತಾವ ಅಂದ್ರೆ 2 ಬರ್ತಾವ. ಒಂದು ಬೇಸಿಗೆ ಪ್ಯಾರಾ ಒಲಿಂಪಿಕ್ಸ್, 2 ಚಳಿಗಾಲದ ಪ್ಯಾರಾ ಒಲಿಂಪಿಕ್ಸ್. ಈ ನೋಡಿ ಬೇಸಿಗೆ ಪ್ಯಾರಾ ಒಲಿಂಪಿಕ್ಸ್, ಸಮ್ಮರ್ ಪ್ಯಾರಾ ಒಲಿಂಪಿಕ್ಸ್, ಚಳಿಗಾಲದ ಪ್ಯಾರಾ ಒಲಿಂಪಿಕ್ಸ್ ವಿಂಟರ್ ಪ್ಯಾರಾ ಒಲಿಂಪಿಕ್ಸ್ ಅಂತ ಕರೀತಾರೆ ನೋಡಿ ಗೊತ್ತಿಲ್ಲ ಅದಲ್ವಾ. ಬರ್ರಿ ಇವಾಗ ಒಂದೊಂದ್ ನೋಡ್ಕೊಂತ ಹೋಗೋಣಂತ. ಬೇಸಿಗೆ ಪ್ಯಾರಾ ಒಲಿಂಪಿಕ್ಸ್ ಅಂದ್ರೆ ಏನ್ರಿ ಅದಲ್ವಾ. ನೋಡ್ರಿ ಬೇಸಿಗೆ ಪ್ಯಾರಾ ಒಲಿಂಪಿಕ್ಸ್ ಬಂದಾಗ ಸಮ್ಮರ್ ಪ್ಯಾರಾ ಒಲಿಂಪಿಕ್ಸ್ ಅದಲ್ವಾ ಅವಧಿ ಇವ್ ನೋಡ್ರಿ ಒಲಿಂಪಿಕ್ಸ್ ಬಂದಾಗ ಪ್ರತಿ 4 ವರ್ಷಕ್ಕೊಮ್ಮೆ ನಡೀತದೆ ಗೊತ್ತಿರ್ಬೇಕು. ಎಷ್ಟು ವರ್ಷಕ್ಕೊಮ್ಮೆ ಹೇಳ್ರಿ 4 ವರ್ಷಕ್ಕೊಮ್ಮೆ ಅದಲ್ವಾ. ನೆಕ್ಸ್ಟ್ ನೋಡ್ರಿ ಇತಿಹಾಸ ಮತ್ ಮೈಲಿಗಲ್ಲು ನೋಡ್ರಿ ಬೇಸಿಗೆ ಒಲಿಂಪಿಕ್ಸ್ ನ ಮೊದಲ ಆವೃತ್ತಿ ಮಾಡಿದ್ದು ಗೊತ್ತೇನ್ 1960 ನಡೀತು ನೋಡಿ. ಎಲ್ಲಿ ಗೊತ್ತೇನ್ ಇಟ್ಲಿ ದೇಶದ ಗೊತ್ತೇನ್ ರೋಮ್ ಅಂತಕ್ಕಂಥ ನಡೀತು. ಇಟ್ಲಿ ದೇಶದ ರೋಮ್ ನಡೀತು ನೋಡಿ ಗೊತ್ತೇನ್ ಅದೆಲ್ಲ ಮೊದಲು ಅಂದ್ರೆ ಬೇಸಿಗೆ ಒಲಿಂಪಿಕ್ಸ್ ನ ಮೊದಲ ಆವೃತ್ತಿ 1960ಕ್ಕೆ ಏನ್ ಗೊತ್ತೇನ್ರಿ ಎಲ್ಲಿ ದೇಶ ಯಾವ ದೇಶ ಅಂದ್ರ ಇಟ್ಲಿ ದೇಶ ಅದಲ್ವಾ. ನೆಕ್ಸ್ಟ್ ಬಂದಾಗ 2021-22ನೇ ಸಾಲಿನ ನಡೀತು ನೋಡ್ರಿ ಜಪಾನ್ ದೇಶದ ಟೋಕಿಯೋದಲ್ಲಿ ನಡೀತು ಅದಲ್ವಾ. ಕ್ರೀಡಾಕೂಟ ನಡೀತಂತ. ನೆಕ್ಸ್ಟ್ ಇತ್ತೀಚೆಗೆ ಬಂದಾಗ ಫ್ರಾನ್ಸ್ದಾಗ ಇದ್ರ ಬಗ್ಗೆ ಕ್ಲಾಸ್ ಮಾಡ್ತೀನಿ ಅದಲ್ವಾ ಸಪರೇಟ್ ಆಗಿ ಮಾಡ್ತೀನಿ. ಎಷ್ಟನೇ ಆವೃತ್ತಿ ಅವೆಲ್ಲ ಸಪರೇಟ್ ಆಗಿ ಮಾಡ್ತೀನಿ ಇದ್ರ ಬಗ್ಗೆ ಅದಲ್ವಾ. 2024ನೇ ಸಾಲ ಅಂದ್ರೆ ಫ್ರಾನ್ಸ್ ದೇಶದ ಪ್ಯಾರಿಸ್ ಯಶಸ್ವಿಯಾಗಿ ಆಯೋಜನೆ ಮಾಡಿರಂತ ನೋಡ್ರಿ ನಡೆದ ಇದು ಆಲ್ರೆಡಿ. ನೆಕ್ಸ್ಟ್ ನೋಡ್ರಿ ಇದು ಸೇಮ್ ಅದಲ್ವಾ 20 ಅದಲ್ವಾ 8ಕ್ಕೆ ನಡೀತಪ್ಪ ಬಂದಾಗ ಪ್ರಮುಖ ಯಾವ ನಡೀತು ನೋಡ್ರಿ ಬೇಸಿಗೆ ಒಲಿಂಪಿಕ್ಸ್ ಅದಲ್ವಾ. ಸೇಮ್ ಹಂಗೆ ಬರುತ್ತೆ ನೋಡಿ ಇದು ಕೂಡ ನೋಡ್ರಿ ಅದಲ್ವಾ. ಎಲ್ಲಿ ನಡೀತು ಸರ್ ಅಂತ ಬಂದಾಗ ಇದು ಕೂಡ ನೋಡ್ರಿ ಸೇಮ್ 28ಕ್ಕ ಅಮೆರಿಕ ದೇಶ. ಯಾವ ದೇಶ ಗೊತ್ತೇನ್ರಿ ಅಮೆರಿಕ ದೇಶದಲ್ವಾ ಗೊತ್ತಿಲ್ಲ. ಅದು ಹೆಂಗ್ ಸೇಮ್ ಆವೃತ್ತಿ ಬರ್ತದೆ ಹಂಗೆ ಬರ್ತದೆ ಅಂದ್ರೆ ಆವೃತ್ತಿ ಬೇರೆ ಇರ್ತಾವ್ರಿ ಸ್ಥಳ ಅಂತ ಸೇಮ್ ಆಗಿರ್ತದೆ ಅದಲ್ವಾ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ಚಳಿಗಾಲದ ಪ್ಯಾರಾ ಒಲಿಂಪಿಕ್ಸ್ ನೋಡ್ರಿ ಚಳಿಗಾಲದ ಪ್ಯಾರಾ ಒಲಿಂಪಿಕ್ಸ್ ಹೆಂಗ್ ಗೊತ್ತೇನ್ರಿ
ಆ ಚಳಿಗಾಲದ ಪ್ಯಾರಾ ಒಲಿಂಪಿಕ್ಸ್ ಯಾವ ವರ್ಷ ಎಲ್ಲಿ ನಡೆಯುತ್ತೆ ನೋಡ್ರ ಅದೇ ರೀತಿ ಇದು ಕೂಡ ನಡೀತಾರೆ ಅದಲ್ವಾ ಗೊತ್ತಿರ್ಲಿ ಪ್ರಮುಖವಾಗಿ ಅದು ಕೂಡ ಚಿನ್ನ ಐತಿ ಅದಲ್ವಾ ನೆಕ್ಸ್ಟ್ ಎಲ್ಲಿ ನಡೀತೋ ಇದು ಕೂಡ ಅಲ್ಲಿ ನಡೀತಾರೆ ಅದಲ್ವಾ ಹಿಂಗಾಗಿ ಗೊತ್ತಿರ್ಬೇಕು ನೋಡ್ರಿ ಚಳಿಗಾಲದ ಪ್ಯಾರಾ ಒಲಿಂಪಿಕ್ಸ್ ಅಂದ್ರೆ ವಿಂಟರ್ ಪ್ಯಾರಾ ಒಲಿಂಪಿಕ್ಸ್ ಹೌದಲ್ವಾ ನೋಡ್ರಿ ಇದು ಈ ಕ್ರೀಡಾಕೂಟವು ಸಹ ಪ್ರತಿ 4 ವರ್ಷಕ್ಕೊಮ್ಮೆ ಈ ಕ್ರೀಡಾಕೂಟ ಒಲಿಂಪಿಕ್ಸ್ ಅಂದ್ರೆ ಪ್ರತಿ 4 ವರ್ಷ ಮೈಂಡ್ ಸೆಟ್ ನಾಗ ಇರಲ್ಲ ಸರ್ ಅದು ಇತಿಹಾಸ ಮತ್ತು ಮೈಲಿಗಲ್ಲಿ ಎಂದರಿ ಅದಲ್ವಾ ನೋಡ್ರಿ ಇದು ಮೊದಲ ಕ್ರೀಡಾಕೂಟ ಏನ್ ಗೊತ್ತಂದ್ರ ಚಳಿಗಾಲದ ಪ್ಯಾರಾ ಒಲಿಂಪಿಕ್ಸ್ ನ ಮೊದಲ ಏನ್ ಗೊತ್ತೇನ್ರಿ ಆ ಆವೃತ್ತಿ ಅಂತಕ್ಕಂತ ಯಾವ ವರ್ಷ ನಡೀತದೆ ಗೊತ್ತೇನ್ರಿ 1976 ನಡೀತ ನೋಡ್ರಿ ಮಾಸ್ತರ್ ಎಲ್ಲಿ ನಡೀತದೆ ಅಂದ್ರೆ ಸ್ವೀಡನ್ ದೇಶ ನಡೀತ ನೋಡ್ರಿ ಸ್ವೀಡನ್ ದೇಶ ಅಂತ ಗೊತ್ತೇನ್ರಿ ಓರ್ನೋಸ್ ಕೋಲ್ಡ್ಸ್ ವೀಕ್ ಅಂತಕ್ಕಂತ ನಡೀತ ನೋಡ್ರಿ ನಗರದಲ್ಲಿ ಮೊದಲ ಬಾರಿ ನಡೀತಂತ್ರಿ ನೆಕ್ಸ್ಟ್ 2022 ಇತ್ತೀಚೆಗೆ ಚೀನಾ ದೇಶದ ನಡೆದಲ್ರಿ ಚೀನಾ ದೇಶದ ಬೀಜಿಂಗ್ ನಡೆದದ ಈಗ ನೆಕ್ಸ್ಟ್ ನೋಡ್ರಿ 2026 ಎಲ್ ನಡೀತದ ಕ್ವಶನ್ ಕೇಳ್ಬೋದು ಎಲ್ಲಂದ್ರ ನೋಡ್ರಿ ಇಟ್ಲಿ ದೇಶದ ಅದಲ್ವಾ ಇಟ್ಲಿ ದೇಶದ ಗೊತ್ತೇನ್ರಿ ವಿಲನ್ ಅಂತಕ್ಕಂತ ವಿಲನ್ ಅಂತಕ್ಕಂತ 2026 ಕೇಳ್ಬೋದ್ರಿ 2026 ಚಳಿಗಾಲದ ಪ್ಯಾರಾ ಒಲಿಂಪಿಕ್ಸ್ ಎಲ್ಲಿ ನಡೆಯದ ಗೊತ್ತೇನ್ರಿ 2026 ಅದು ಇಟ್ಲಿ ದೇಶದ ವಿಲನ್ ಅಂತಕ್ಕಂತಲ್ಲಿ ಅದಲ್ವಾ ಇರ್ಲಿ ಬಟ್ ನೋಡ್ರಿ ಈ ಕ್ರೀಡಾಕೂಟದ ಏನ್ ಗೊತ್ತಿ 2024 ಕುರಿತು ನೆಕ್ಸ್ಟ್ ಕ್ಲಾಸ್ ನಾಗ ನೋಡಮಂತಲ್ವಾ ಸಪರೇಟ್ ಆಗಿ ನೋಡಮಂತ ಯಾರೆಲ್ಲ ವಿಡಿಯೋ ನೋಡ್ತಿರಲ್ವಾ ಥ್ಯಾಂಕ್ ಯು ಸೋ ಮಚ್ ಹೊಸದಾಗಿ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡ್ರಿ ಅದಲ್ವಾ ಓಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್